ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್ ದೊಡ್ಡ ಸವಾಲಿರೋದು ಸಂಪುಟ ಹೈಕಮಾಂಡ್ ಅವರು ಇದ್ದಾರೆ. ಇವೆಲ್ಲ ಎಷ್ಟು ಜನ ಹೇಳ್ತಿದ್ರಿ ಟ್ರಾನ್ಸ್ಫರ್ ಆಫ್ ಪವರು ಭಾಳಷ್ಟು ತೊಂದರೆ ಆಗುತ್ತೆ, ಗೊಂದಲ ಆಗುತ್ತೆ, ಸ್ಮೂತಾಗಿ ಆಗಲಿಲ್ಲ. ದಟ್ ಇಸ್ ಕಾಂಗ್ರೆಸ್. ಕಾಂಗ್ರೆಸ್ಸಲ್ಲಿ ಇವತ್ತು ನೋಡಿ ನಾನು ಅದನ್ನೇ ಮಾತಾಡ್ತಿದ್ದೆ. ಸರಿ ಕುಮಾರಸ್ವಾಮಿ ಅವರು ಟ್ರಾನ್ಸ್ಫರ್ ಆಫ್ ಪವರ್ ಎಷ್ಟು ಗೊಂದಲ ಮಾಡಿ ಎಷ್ಟೆಷ್ಟು ತೊಂದರೆ ಆಯಿತು. ಅದೇ ನಮ್ಮ ಕಾಂಗ್ರೆಸ್ಸಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಒಂದು ಮಾತು ಕೊಟ್ಟಂತೆ ಹೈಕಮಾಂಡ್ ಅವರು ಆಜ್ಞೆ ಮೇರೆಗೆ ಮಾಡಿದ್ರು. ನಾನು ಇಲ್ಲ ರೀ, ನಾನು ಎಲ್ಲ ನಮಗೆ ಈಗ ಸದ್ಯದಲ್ಲಿ 2ನೇ ಬಾರಿ ನಾನು ಶಾಸಕನಾಗಿದ್ದೇನೆ. ನಾನು ಅದರಲ್ಲಿ ಆಕಾಂಕ್ಷೆ ಪಡಲಿಕ್ಕೆ ಭಾಳಷ್ಟು ಬೇರೆ ಬೇರೆ ಥರ ಸೀನಿಯರ್ಸ್ಗಳು ಇರಬೇಕಾದ್ರೆ ನಾನು ಅದಕ್ಕೆ ಅರ್ಹನಲ್ಲ ಅಂತ ನಾನು ಭಾವಿಸ್ಕೊಂಡು ನನ್ನ ಪಾಡ್ ನಾನು ಏನು ನನಗೆ ಪಾರ್ಟಿಯವರು ಪಕ್ಷದವರು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಕ್ಕೆ ಜನರ ಸೇವೆ ಮಾಡಿಕೊಂಡು ಇರಲಿಕ್ಕೆ ಮತ್ತು ಇದು ಒಳ್ಳೆಯ ಸರ್ಕಾರದ ನಿರ್ವಹಣಾ ವ್ಯವಸ್ಥೆಯ ಅನುಕೂಲತೆಗಳನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಒಂದು ಗ್ರ್ಯಾಂಡ್ಸ್ ತೆಗೆದುಕೊಂಡು ಹೋಗೋ ದಿಕ್ಕಿನಲ್ಲಿದ್ದೀನಿ. ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ನಿಮಗೂ ಗೊತ್ತಿರೋ ನೀವು ಅದನ್ನು ಸಂಭಾವನೆ ಪಟ್ಟಿ ಅಂತ ಬಿಡ್ತಾ ಇದ್ದೀರಿ. ನಮಗೇನು ಅದ್ರ ಬಗ್ಗೆ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಂಡು ಸರ್ ಇದು CM ಸ್ಥಾನ ವರ್ಗಾವಣೆ ಥರನೇ ಸಂಪುಟ ರಚನೆ ಕೂಡ ಆರಾಮಾಗಿ ಯಾವುದೇ ಗೊಂದಲ ಇಲ್ಲದೆ ಆಗುತ್ತಾ? ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ಇದು ಭಾಳಷ್ಟು ಯಾವುದೇ ಸಮಸ್ಯೆಗಳಿದ್ದಲೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಇರೋದ್ರಿಂದ 2 ಕಣ್ಣುಗಳು, 2 ಜೋಡಿ ಎತ್ತುಗಳು, 2 ಶಕ್ತಿಗಳು ಯಾವುದೇ ತೊಂದರೆ ಇಲ್ಲದೆ ಆಗುತ್ತೆ ಅಂತ. ಕೊನೆಯದಾಗಿ ತುಂಬ ವರ್ಷದಿಂದ ನೀವು ಕೂಡ ಸ್ಪೆಷಲಿ ನೀವು ಕೂಡ ಕಾಯ್ತಾ ಇದ್ರಿ CM ಆಗಬೇಕು DK ಶಿವಕುಮಾರ್, ಎಷ್ಟು ಖುಷಿ ಆಗ್ತದೆ ಅಂದರೆ ನನಗೆ ಒಂದು ಕಡೆ ಸಂತೋಷ, ಒಂದು ಕಡೆ ಭಾವನಾತ್ಮಕ ಒಂದು ಎಮೋಷನಲ್ ಟೈಮ್ ಇದು. ಹಿಂದೆಂದು ಕಾಣದೇ ಇರೋಂಥ ಒಂದು ಅವಕಾಶ ಇವತ್ತು ನಮ್ಮ ಸಾಹೇಬರು ಬಂದಿರೋದೇ ಒಂದು ಸಂತೋಷ. ಯಾರಿಗೇ ಆಗಲಿ ಸಂತೋಷ ಆಗೋದಿಲ್ಲ. ಸೊ ಈ ಮಾತಲ್ಲಿ ಹೇಳ್ಕೊಡ್ದು ಎಲ್ಲೋ ಒಂದು ಕಡೆ ಭಾಳಷ್ಟು ಜನ ಕಾರ್ಯಕರ್ತರುಗಳೆಲ್ಲ ಹಂಬಲಿಸಿದ್ರು, ಅಪೇಕ್ಷೆ ಪಟ್ಟಿದ್ರು. ಇವತ್ತು ಆ ಸಂದರ್ಭ ಬಂದಿದೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ 2028ನೇ ಇಸ್ವಿಲಿ ಮತ್ತೊಮ್ಮೆ ಕಾಂಗ್ರೆಸ್ ಬರುವಂಥದ್ದು ನಮ್ಮ ದೃಷ್ಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ, ಅದೆಲ್ಲ ಬೌನ್ಸರ್ಸು. ನಾವು ಕೆಳ ಹಂತದ ಕಾರ್ಯಕರ್ತರು, ನಮ್ಮ ಪಾಠವೇ ಅದನ್ನ ನೀವು ಅವ್ರನ್ನೇ ಕೇಳಬೇಕು. ಸರಿ, ಕೇರಳ CM ಆಗಿರ್ಬೋದು ಮತ್ತು ತೆಲಂಗಾಣ CM ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಇವರಲ್ಲಿ ಯಾರು ಆಲ್ ಇಂಡಿಯಾದಲ್ಲಿ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಹಾಗಾಗಿ DK ಶಿವಕುಮಾರ್ ಸಾಹೇಬರು ಅಂದರೆ ಕೇರಳದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶಲ್ಲಿ, ನಾರ್ತ್ ಇಂಡಿಯಾದಲ್ಲೆಲ್ಲ ಪ್ರಚಲಿತವಾದಂಥ ಹೆಸರು. ಯಾಕಂದರೆ ಭಾಳಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಸೊ ಹಾಗಾಗಿ ಎಲ್ಲನೂ ಕರಿಬೇಕು ಅಂತ ನನ್ನ ಆಸೆ. ಏನು ಮಾಡ್ತಾರೆ ನೋಡೋಣ.